ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಇವತ್ತು ನಾನು PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ PSದು 2 ಬ್ರಾಂಚ್ ಇದೆ. ಒಂದು ರಿಂಗ್ ರೋಡ್ ಕ್ಯಾಂಪಸ್ಸು, ಸೊ ಅದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಈ ಕಾಲೇಜಿನ KCET ಕೋಡ್ ಬಂದು E141 ಆಗಿ ಇರುತ್ತೆ. ಸೊ ಮೇಜರ್ಲಿ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ಈ ಕಾಲೇಜಲ್ಲಿ ಆಗಿರುವಂತಹ ಲಾಸ್ಟ್ ಇಯರ್ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು, ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು, ಈ ಕಾಲೇಜಿನಲ್ಲಿ CET ಥ್ರೂ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇದೆ, ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ, ಸೊ ಆ ಬ್ರಾಂಚಸ್ಗೆ ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಅಪ್ಪರ್ ಕಟ್ ಆಫ್ ರ್ಯಾಂಕ್ ಏನು, ಆ್ಯಂಡ್ ಕ್ಯಾಟಗರಿ ವೈಸ್ ಆ ಕಟ್ ಆಫ್ಸ್ ಎಷ್ಟಿತ್ತು, ಇದೆಲ್ಲ ನಾನು ಏನು ಡಿಸ್ಕಸ್ ಮಾಡ್ತೀನಲ್ಲ, ಇವೆಲ್ಲ ಅಫಿಷಿಯಲ್ ರೌಂಡ್ 1 KCET ಕಟ್ ಆಫ್ಸ್. ನೀವು ಒಂದು ಕಾಲೇಜ್ನ ಪಡಿಬೇಕಾದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಎಷ್ಟು ಚೆನ್ನಾಗಿರುತ್ತೆ, ಆ ಥರ ನಿಮಗೆ ಕಾಲೇಜ್ ಟು ಕಾಲೇಜ್, ರೌಂಡ್ ಟು ರೌಂಡ್ ಜಂಪ್ ಸಿಗ್ತಾ ಹೋಗುತ್ತೆ. ಒನ್ ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ರೂಯಿನ್ ಯುವರ್ ಜಂಪ್ ಫ್ರಮ್ ಕಾಲೇಜ್ ಟು ಕಾಲೇಜ್. ಹಾಗಾಗಿ ಕ್ಲೀನಾಗಿ ಆಪ್ಷನ್ ಎಂಟ್ರಿಯನ್ನು ಹಾಕೋದನ್ನು ಮರಿಬೇಡಿ. ಸೊ ನಿಮಗೆಲ್ಲಾದರೂ 1-on-1 ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸೀಟ್ ಅವೈಲೇಬಲ್ ಇದೆ. ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ದ್ರೋಣ 2026 ಅಂತ ಬ್ಯಾಚು, ಇದಕ್ಕೆ 5999 ಇರುತ್ತೆ. ಐ ನೋ ಪ್ರೈಸಿಂಗ್ ಈಸ್ ಆನ್ ದ ಹೈಯರ್ ಸೈಡ್. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಎನ್ರೋಲ್, ಆಯಿತಾ. ಇದು ನನ್ನ ಫೋನ್ ನಂಬರು. 1-on-1 ಅಸಿಸ್ಟೆನ್ಸ್ ಇರುತ್ತೆ. ಸೊ ಕೌನ್ಸಿಲಿಂಗ್ 1-on-1 ಆಗುತ್ತೆ. ಇಟ್ ಈಸ್ ನಾಟ್ ಅ ವರ್ಕ್ಶಾಪ್, ಓಕೆನಾ. ಸೊ ಈಗ ಕಾಲೇಜ್ ಕ್ಯಾಂಪಸ್ಸು. ಸೊ ಕಾಲೇಜ್ ಕ್ಯಾಂಪಸ್ಸು ತುಂಬ ಬ್ಯೂಟಿಫುಲ್. ಇದು ತುಂಬ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಒಂದು ಯೂನಿವರ್ಸಿಟಿ. ಇದು PSU ಅಂದರೆ ಯೂನಿವರ್ಸಿಟಿ. ಸೊ ಹಾಗಾಗಿ ಇವ್ರ ಹತ್ರ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಯಿತಾ. ಸೊ ಅದ್ರ ಬಗ್ಗೆ 2 ಮಾತಿಲ್ಲ. ಆ್ಯಂಡ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಈ ಕಾಲೇಜಲ್ಲಿ ಅಂತ ನೋಡೋಣ. ಸೊ ನಂಬರ್ ಆಫ್ ಸೀಟ್ಸು 504 ಸೀಟ್ ಇದೆ, ಆಯಿತಾ. ಸೊ ನಂಬರ್ ಆಫ್ ಕೋರ್ಸಸ್ ಆಫರ್ಡು ಬರೀ 3 ಕೋರ್ಸು. 504 ಸೀಟಿಗೆ ಬರೀ 3 ಕೋರ್ಸ್ ಇವ್ರ ಹತ್ರ ಇರೋದು ಈ ಕ್ಯಾಂಪಸ್ಸಲ್ಲಿ. ಸೊ ಕ್ಯಾಂಪಸ್ ಪ್ಲೇಸ್ಮೆಂಟ್ ನೋಡೋದಾದರೆ, ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ 68 lakhs ಆ್ಯಂಡ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ 13.21 lakhs, ಆಯಿತಾ. ಸೊ ಈಗ ಲೋ ಕಟ್ ಆಫ್ ಬ್ಯಾಂಡನ್ನು ನೋಡೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಸೊ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಇದಕ್ಕೆಲ್ಲ BTech ಅಂತ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಲೂ ಅಷ್ಟೇ. ಬೇರೆದಕ್ಕೆಲ್ಲ BE ಅಂತ ಇರುತ್ತೆ, ಬೇರೆ VTU ಅಂಡರ್ ಅಥವಾ ಅಟಾನಮಸ್ ಇರೋದಕ್ಕೆಲ್ಲ. ಇದು ಪ್ರೈವೇಟ್ ಯೂನಿವರ್ಸಿಟಿಗೆಲ್ಲ BTech ಅಂತ ಟ್ಯಾಗ್ ಇರುತ್ತೆ. ಸೊ AIML ಅಲ್ಲಿ 144 ಸೀಟ್ಸ್ ಇರುತ್ತೆ. ಸೊ ಕೋರ್ CSಗೆ 288 ಸೀಟ್ಸ್ ಇರುತ್ತೆ. ಆ್ಯಂಡ್ ECಲಿ 72. ಓನ್ಲಿ 3 ಬ್ರಾಂಚಸ್ ಅಷ್ಟೇ. ಈ 3 ಬ್ರಾಂಚಿಂದ 504 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಬರೀ 3 ಬ್ರಾಂಚ್ ಅಲ್ವಾ, ನಿಧಾನಕ್ಕೆ ನೋಡಬಹುದು ಎಲ್ಲ ಕಟ್ ಆಫ್ನ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ರ್ಯಾಂಕ್ ಬ್ಯಾಂಡನ್ನು ನೋಡೋದಾದರೆ 4217ಇಂದ 64,000ವರೆಗೂ ಹೋಗಿದೆ. ಸೊ ಕೋರ್ CSಗೆ 3500ಇಂದ 54,924ವರೆಗೂ ಇದೆ. ಸೊ ECಗೆ ನೋಡೋದಾದರೆ 4400ಇಂದ 49,462ವರೆಗೂ ಇದೆ. ಈ ಲೋಯರ್ ಕಟ್ ಆಫು ಯೂಶಲಿ ಜನರಲ್ ಮೆರಿಟ್ ಆ್ಯಂಡ್ ಜನರಲ್ ಮೆರಿಟ್ಗೆ ಈಕ್ವಲೆಂಟ್ ಆಗಿರೋ 3A 3B ಇವ್ರಿಗೆಲ್ಲ ಆಲ್ಮೋಸ್ಟ್ ಈ ರ್ಯಾಂಕ್ಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ನಿಮ್ಗೆಲ್ಲಾದರೂ ಮೈನಾರಿಟಿ ಬಂದಿದ್ರೆ ಮಾತ್ರ ಅಪ್ಪರ್ ಕಟ್ ಆಫ್ವರೆಗೂ ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ. ಮೈನರ್ ಸ್ಟೇಟಸ್ ಇದ್ರೂ ಕೆಲವು ಸತಿ ಕನ್ನಡ ಮೀಡಿಯಂ ಕೋಟ ಅಥವಾ ರೂರಲ್ ಕೋಟ ಇದ್ದರೆ ಮಾತ್ರ ಇಲ್ಲಿವರೆಗೂ ಕಟ್ ಆಫ್ ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ. ತುಂಬ ಕಡಿಮೆ ಮಕ್ಕಳಿರ್ತಾರೆ ಇಲ್ಲಿ ಯೂಶಲಿ, ಆಯಿತಾ. ಫುಲ್ ಕಟ್ ಆಫ್ ಲಿಸ್ಟ್ನ ನೋಡೋಣ ಈಗ. ಸೊ ಮೊದಲಿಗೆ AIMLನ ನೋಡೋಣ. ಸೊ ಜನರಲ್ ಮೆರಿಟ್ಗೆ 4217, 3A ಜನರಲ್ಗೆ 5481, 3B ಜನರಲ್ಗೆ 6356, ಕ್ಯಾಟಗರಿ 1ಗೆ 8414, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 8534, 3B ವಿತ್ ರೂರಲ್ ಕೋಟಾ ಇದ್ದರೆ 9039, 3A ವಿತ್ ರೂರಲ್ ಕೋಟಾ ಇದ್ದರೆ 9091, 2A ಜನರಲ್ ಇದ್ದರೆ 9107, 2A ವಿತ್ ರೂರಲ್ ಕೋಟಾ ಇದ್ದರೆ 10,301, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 11,283, 2B ಜನರಲ್ ಇದ್ದರೆ 12,620, GM ವಿತ್ ಕನ್ನಡ ಮೀಡಿಯಂ ಕೋಟಾ ಇದ್ದರೆ 4,355, 3A ವಿತ್ ಕನ್ನಡ ಮೀಡಿಯಂ ಇದ್ದರೆ 16,141, 2A ವಿತ್ ಕನ್ನಡ ಮೀಡಿಯಂ ಇದ್ದರೆ 18,222, 2B ವಿತ್ ರೂರಲ್ ಕೋಟಾ ಇದ್ದರೆ 22,090, SC ಜನರಲ್ ಇದ್ದರೆ 36,906, ST ಜನರಲ್ ಇದ್ದರೆ 38,538,
SC ವಿತ್ ರೂರಲ್ ಕೋಟಾ ಇದ್ರೆ 41,921, ST ವಿತ್ ರೂರಲ್ ಕೋಟಾ ಇದ್ರೆ 42,585, SC ವಿತ್ ಕನ್ನಡ ಮೀಡಿಯಂ ಇದ್ರೆ 64,265. ಸೊ ಇದು AIML ಆಯಿತು. ಈಗ ಕೋರ್ CS ನ ನೋಡೋಣ. ಸೊ ಜನರಲ್ ಮೆರಿಟ್ಗೆ 3,588, 3A ಜನರಲ್ಗೆ 4,912, 3B ಜನರಲ್ಗೆ 5,883, GM ವಿತ್ ರೂರಲ್ ಕೋಟಾ ಇದ್ರೆ 7,957, ಕ್ಯಾಟಗರಿ 1 ಇದ್ರೆ 8,075, 3A ವಿತ್ ರೂರಲ್ ಕೋಟಾ ಇದ್ರೆ 8,491, 2A ಜನರಲ್ ಇದ್ರೆ 8,696, 3B ರೂರಲ್ ಕೋಟಾ ಇದ್ರೆ 8,867, 2A ವಿತ್ ರೂರಲ್ ಕೋಟಾ ಇದ್ರೆ 9,684, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 12,411, 2B ಜನರಲ್ ಇದ್ರೆ 12,436, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 14,064, 3B ವಿತ್ ಕನ್ನಡ ಮೀಡಿಯಂ ಇದ್ರೆ 15,052, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 16,860. ಸೊ 2B ವಿತ್ ರೂರಲ್ ಕೋಟಾ ಇದ್ರೆ 17,574, SC ಜನರಲ್ ಕ್ಯಾಟಗರಿ ಇದ್ರೆ 37,466, 2B ವಿತ್ ಕನ್ನಡ ಮೀಡಿಯಂ ಇದ್ರೆ 40,712, ST ಜನರಲ್ ಇದ್ರೆ 40,804, ST ಕನ್ನಡ ಮೀಡಿಯಂ ಇದ್ರೆ 45,139, SC ವಿತ್ ರೂರಲ್ ಕೋಟಾ ಇದ್ರೆ 49,300 ಚಿಲ್ಡ್ರೆ, ST ವಿತ್ ರೂರಲ್ ಕೋಟಾ ಇದ್ರೆ 51,653, SC ಕನ್ನಡ ಮೀಡಿಯಂ ಇದ್ರೆ 54,924. ಸೊ ಎಲ್ಲ ಕಟ್ ಆಫ್ನ ನಾನು ಹೇಳ್ತೀನಲ್ಲ, ನಿಮಗೆ ಈ ಕಟ್ ಆಫ್ ಬಂದರೆ ಈ ಕಾಲೇಜ್ ಸಿಕ್ಬಿಟ್ರೆ ಸಾಕು ಅಂತ ಅಂದ್ಕೊಂಡ್ರೆ, ಸೊ ನಿಮಗೆ ನಿಮ್ಮ ರ್ಯಾಂಕ್ಗೆ ಇದಕ್ಕಿಂತ ಹೈಯರ್ ಕಾಲೇಜಸ್ ಆಗತ್ತೆ. ಅದು ಹೇಗೆ? ಆಪ್ಷನ್ ಎಂಟ್ರಿ ಕ್ಲೀನಾಗಿ ಹಾಕಬೇಕು, ರೌಂಡ್ ಟು ರೌಂಡ್ ಕ್ಲೀನಾಗಿ ಜಂಪ್ ತಗೊಂಡು ಅಲ್ಟಿಮೇಟ್ಲಿ ನಿಮಗೆ ಮ್ಯಾಕ್ಸಿಮಮ್ ಯಾವ ಕಾಲೇಜ್ ಆಗುತ್ತೆ ಆ ಕಾಲೇಜ್ಗೆ ಸೇರುವಂತಹ ಪ್ರಯತ್ನ ನೀವು ಮಾಡಬೇಕು. ಸೊ ಆ ಪ್ರಯತ್ನಕ್ಕೆ ನಿಮಗೆ ಹೆದರಿಕೆ ಆಗ್ತಾ ಇದ್ರೆ ಕೌನ್ಸಿಲಿಂಗ್ ಗೈಡೆನ್ಸ್ನ ತಗೊಳ್ಳಿ ಅಷ್ಟೇ. ಸೊ ECಗೆ ನೋಡೋದಾದ್ರೆ ಜನರಲ್ ಮೆರಿಟ್ಗೆ 4,400, 3A ವಿತ್ ಜನರಲ್ ಆಗಿದ್ರೆ 5,745, 3B ಜನರಲ್ ಇದ್ರೆ 6,481, ಕ್ಯಾಟಗರಿ 1 ಇದ್ರೆ 9,182, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 10,606, 3A ವಿತ್ ರೂರಲ್ ಕೋಟಾ ಇದ್ರೆ 11,227, 2A ಜನರಲ್ ಇದ್ರೆ 11,429, 2A ವಿತ್ ರೂರಲ್ ಕೋಟಾ ಇದ್ರೆ 11,573, 2B ವಿತ್ ಜನರಲ್ ಕ್ಯಾಟಗರಿ ಇದ್ರೆ 13,998, GM ವಿತ್ ಕನ್ನಡ ಮೀಡಿಯಂ ಇದ್ರೆ 17,212, ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ ಇದ್ರೆ 25,400 ಚಿಲ್ಡ್ರೆ, 2B ರೂರಲ್ ಇದ್ರೆ 32,200. ಸೊ SC ಜನರಲ್ ಆದರೆ 42,000 ಚಿಲ್ಡ್ರೆ, ST ಜನರಲ್ ಆದರೆ 50,000. ಸೊ SC ವಿತ್ ರೂರಲ್ ಕೋಟಾ ಇದ್ರೆ 52,162, SC ವಿತ್ ಕನ್ನಡ ಮೀಡಿಯಂ ಇದ್ರೆ 69,000. ಸೊ ಇರೋದೇ 3 ಬ್ರಾಂಚು. ಸೊ ನನಗೆ ಸ್ಕ್ರಾಲ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ ಲಾಸ್ಟ್ ಪೇಜ್ನ ಇನ್ನೊಂದ್ಸತಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಇರೋದೇ 3 ಬ್ರಾಂಚ್, ಇನ್ನೇನು ಹೇಳೋಣ ಈ ಕಾಲೇಜ್ ಬಗ್ಗೆ. ಪ್ಲೇಸ್ಮೆಂಟ್ ವೈಸು ಸಖತ್ತಾಗಿದೆ. ಸೊ ಎಲೆಕ್ಟ್ರಾನಿಕ್ ಸಿಟಿ ನೀವೆಲ್ಲಾದರೂ ಔಟ್ಸ್ಕರ್ಟ್ ಏನು ನೀವು ಈಗ ಬೆಂಗಳೂರಲ್ಲಿ ಅಲ್ಲ, ನೀವು ಇಲ್ಲಿ ಬೆಂಗಳೂರಿಗೆ ಬಂದು ಓದಬೇಕು ಅಂದರೆ ಈ ಕಾಲೇಜು ನಿಮ್ಮ ಕಟ್ ಆಫ್ ರೇಂಜಲ್ಲಿ ಇದ್ದರೆ ತುಂಬ ಚೆನ್ನಾಗಿದೆ. ಓಕೆನಾ? ಸೊ ಬೆಂಗಳೂರು ಸಿಟಿ ಮಧ್ಯೆ ಇದ್ದು ಇಲ್ಲಿ ತನಕ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸ್ ನೀವು PGನೋ ಅಥವಾ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಮ್ಮ ಮನೇಲಿ ಗಾಡಿ ಕೊಡಿಸ್ತಾರೆ ಅಂದರೆ you can have this college as an option. Okay, so that's it for this video guys. Comment section ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಕಾಲೇಜಿನ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ. I will do the same. So that's it for this video guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.